ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಆಷಾಢ ಏಕಾದಶಿ ಯಮಕನಮರಡಿಯಲ್ಲಿ ಆಚರಣೆ. ಯಮಕನಮರಡಿಯ ಸ್ಥಳೀಯ ಗ್ರಾಮದಲ್ಲಿರುವ ವಿಠ್ಠಲ ಮಂದಿರದಲ್ಲಿ ಪ್ರತಿ ವರ್ಷದಂತೆ ವಿಠ್ಠಲನಿಗೆ ಅಭಿಷೇಕ, ತುಳಸಿ ಹಾಗೂ ಹೂಗಳಿಂದ ಅಲಂಕರಿಸಲಾಯಿತು. ಪುರಾತನ ಕಾಲದಲ್ಲಿರುವ ಹಳೆಯ ದೇವಾಲಯವು ವಿಠ್ಠಲ ಮಂದಿರವಾಗಿದೆ. ಯಮಕನಮರಡಿಯ ಗುರು ಹಿರಿಯರು, ಗಣ್ಯಮಾನ್ಯರು, ಭಕ್ತಾದಿಗಳು, ಯುವಕರು, ಎಲ್ಲ ಸಮಾಜದ ಬಾಂಧವರು ಕೂಡಿ ಇತ್ತೀಚಿನ ದಿನದಲ್ಲಿ ವಿಠ್ಠಲ ಮಂದಿರವು ಜೀರ್ಣೋದ್ಧಾರ ಮಾಡಲಾಗಿದೆ. ದೇವಾಲಯದಲ್ಲಿ ಭಜನೆ, ವಿಠ್ಠಲನ ಸ್ಮರಣೆ, ಧಾರ್ಮಿಕ ಆಚರಣೆಗಳು, ಉಪವಾಸ, ಇಡೀ ದಿನ ಉಪವಾಸ ಮಾಡಿ ವಿಷ್ಣು ವಿಠ್ಠಲ ಪೂಜೆ ಮಾಡುತ್ತಾರೆ. ರಾತ್ರಿ ಜಾಗರಣೆ ಮಾಡೋದು ವಿಶೇಷ. ತುಳಸಿ ಪೂಜೆ, ಮನೆಯಲ್ಲಿ ತುಳಸಿ ಕಟ್ಟಿಗೆ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಪಠಿಸುತ್ತಾರೆ. ಪಾಂಡುರಂಗನ ದರ್ಶನ. ಮಹಾರಾಷ್ಟ್ರದ ಪಂಢರಪುರದಲ್ಲಿ ಈ ದಿನ ಬಹಳ ದೊಡ್ಡ ಜಾತ್ರೆ ನಡೆಯುತ್ತೆ. ಲಕ್ಷಾಂತರ ವಾರಕರಿ ಭಕ್ತರು ಜ್ಞಾನೇಶ್ವರ ಮಹಾರಾಜರ ಪಲ್ಲಕ್ಕಿಯೊಂದಿಗೆ ಪಂಢರಪುರಕ್ಕೆ ಪಾದಯಾತ್ರೆ ಮಾಡುತ್ತಾರೆ. ಪಂಚ ಕಮಿಟಿಯವರು ಪ್ರಸಾದ ವ್ಯವಸ್ಥೆ ದೇವಾಲಯದ ಆವರಣದಲ್ಲಿ ಮಾಡಲಾಗಿತ್ತು. ಗ್ರಾಮದ ಸುತ್ತಮುತ್ತಲಿನ ಭಕ್ತಾದಿಗಳು ವಿಠ್ಠಲನ ಕೃಪೆಗೆ ಪಾತ್ರರಾದರು. ಶ್ರೀ ವಿಠ್ಠಲ ಮೂರ್ತಿಗೆ ಬಂದು ಎಲ್ಲರೂ ದರ್ಶನ ಪಡೆದು ಪುನೀತರಾದರು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ.